ಹಾಯ್ ಎವ್ರಿವನ್. ವೆಜ್ ಕುರ್ಮಾಗಳಿಗೆ ಆಗಲಿ ಇಲ್ಲ ನಾನ್ ವೆಜ್ ಕರಿಗಳಿಗೆ ಆಗಲಿ ಒಳ್ಳೆ ಕಾಂಬಿನೇಷನ್ ಆದ ಕುಷ್ಕಾ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬರೀ ಪ್ಲೇನ್ ರೈಸ್ ಗೀ ರೈಸ್ ತಿಂದು ಬೇಜಾರಾಗಿದ್ದರೆ ಅವಾಗವಾಗ ಈ ರೀತಿ ಕುಷ್ಕಾ ರೈಸ್ ಮಾಡ್ಕೋಬೋದು. ಸೇಮ್ ಗೀ ರೈಸ್ನ ಮಾಡ್ಕೊಂಡಷ್ಟೇ ಕ್ವಿಕ್ಕಾಗಿ ಆಗೋಗತ್ತೆ. ಅದು ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ಸಖತ್ ಟೇಸ್ಟ್ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಮಸಾಲೆನ ಹಾಕೊಳ್ಳೋದ್ರಿಂದ ಇದಕ್ಕೆ ಗ್ರೇವಿಗಳು ಬೇಕು ಅಂತಲೂ ಅನಿಸಲ್ಲ. ಬರೀ ಮೊಸರು ಬಜ್ಜಿ ಇದ್ರೂ ಸಾಕು. ಇನ್ನು ನಾನ್ ವೆಜ್ ಕರಿಗಳು ಇದ್ದರೆ ಅಂತೂ ಸೇಮ್ ಬಿರಿಯಾನಿ ತಿಂದಷ್ಟೇ ರುಚಿ ಕೊಡುತ್ತೆ. ಹಾಗಿದ್ರೆ ಬನ್ನಿ, ತುಂಬಾ ಟೇಸ್ಟಿಯಾದ ಕ್ವಿಕ್ಕಾಗಿ ಆಗೋ ಕುಷ್ಕಾ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಜಾರ್ಗೆ ಅರ್ಧ ಕಟ್ಟಷ್ಟು ಪುದೀನ ಹಾಕಿದ್ದೀನಿ, ಹಾಗೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಖಾರದ ಪುಡಿನೂ ಕೂಡ ಹಾಕೊಳ್ಳೋದ್ರಿಂದ ಹಸಿಮೆಣಸನ್ನು 4 ಮಾತ್ರ ಹಾಕಿದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿನ ಹಾಕಿ ಬೇಕು ಅಂದರೆ ನೀರು ಹಾಕೊಳ್ಳಿ, ಇಲ್ಲ ಹಾಗೆ ಇದನ್ನು ನೈಸಾಗಿ ರುಬ್ಬಿ ಇಟ್ಕೋಬೇಕು. ಈಗ ಒಗ್ಗರಣೆಗೆ ಕುಕ್ಕರ್ನಲ್ಲಿ 70 ml ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡತ್ತೆ. ಎಣ್ಣೆ ತುಪ್ಪಕ್ಕಾದಮೇಲೆ ನಾನಿಲ್ಲಿ ತೋರಿಸಿರೋ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಇಂಚ್ ಚಕ್ಕೆ, 5 ಲವಂಗ, 3 ಏಲಕ್ಕಿ, 1 ಜಾವಿತ್ರಿ, 3 ಮರಾಠಿ ಮೊಗ್ಗು, 1 ಚಕ್ರ ಮೊಗ್ಗು, 1 ಟೇಬಲ್ ಸ್ಪೂನಷ್ಟು ಕಲ್ಲು ಹೂವು, 2 ಬಿರಿಯಾನಿ ಎಲೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲ ಮಸಾಲೆಗಳು ಇಲ್ಲ ಅಂದರೆ ಬರೀ ಚಕ್ಕೆ, ಲವಂಗ, ಏಲಕ್ಕಿನ ನೀವು ಹಾಕ್ಕೊಳ್ಬೋದು. ಕುಷ್ಕಾ ರೈಸ್ಗೆ ಈ ಎಲ್ಲ ಮಸಾಲೆಗಳು ಇದ್ರೇ ಆ ಕುಷ್ಕಾ ರೈಸ್ನ ಟೇಸ್ಟ್ ಬರೋದು. ಇದನ್ನು ಫ್ರೈ ಮಾಡ್ಕೊಂಡ ನಂತರ 3 ಈರುಳ್ಳಿನ ತೆಳುವಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಈ ಕುಷ್ಕಾ ರೈಸ್ನ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ನೋಡಿ, ಈರುಳ್ಳಿನ ಈ ರೀತಿ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಬ್ಬಿಟ್ಕೊಂಡ ಮಸಾಲೆನ ಹಾಕೊಳ್ಳೋಣ. ಈ ಮಸಾಲೆನ ರುಬ್ಬಬೇಕಾದ್ರೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸನ್ನು ಹುರ್ಕೊಂಡಿರಲಿಲ್ಲ, ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ವಿ. ಅದರಿಂದ ಈಗ ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗೆ ಈ ಕುಷ್ಕಾ ರೈಸ್ಗೆ ಮೇನ್ ಟೇಸ್ಟ್ ಬರೋದು ಪುದೀನ ಹಾಕೋದ್ರಿಂದ. ಇದನ್ನು ಫ್ರೈ ಮಾಡ್ತಿದ್ದಂಗೆ ಪುದೀನ, ಕೊತ್ತಂಬರಿದು ಒಳ್ಳೆ ಘಮ ಬರ್ತಾ ಇರತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ. ನೋಡಿ, ಈ ಮಸಾಲೆ ಎಲ್ಲ ಈ ರೀತಿ ಎಣ್ಣೆ ಬಿಟ್ಕೊಳ್ತಾ ಬಂದಮೇಲೆ ಇದಕ್ಕೆ 2 ಹಣ್ಣು ಟೊಮ್ಯಾಟೋನ ಉದ್ದ ಹೆಚ್ಚಿದ್ದೀನಿ, ಅದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಜೊತೆಗೇನೆ ಉಪ್ಪನ್ನು ಕೂಡ ಹಾಕಿರೋದ್ರಿಂದ ಟೊಮ್ಯಾಟೊ ನೀರು ಬಿಟ್ಕೊಂಡು ಬೇಗ ಸಾಫ್ಟ್ ಆಗತ್ತೆ. ಗೀ ರೈಸ್ಗೆ ನಾವು ಟೊಮ್ಯಾಟೊ ಹಾಕೋಲ್ಲ, ಆದರೆ ಈ ಕುಷ್ಕಾ ರೈಸ್ಗೆ ಟೊಮ್ಯಾಟೊ ಕೂಡ ಮೇನ್ ಇಂಗ್ರೀಡಿಯೆಂಟೇ. ಟೊಮ್ಯಾಟೊ ಈಗ ಫುಲ್ ಸಾಫ್ಟ್ ಆಗಿದೆ. ಇದಕ್ಕೀಗ 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು, ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ನಂತರ ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮೊಸರು ಹಾಕಿರೋದ್ರಿಂದ ಮೊಸರಿಂದು ನೀರು ಬಿಟ್ಕೊಂಡಿರತ್ತಲ್ಲ, ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಮೊಸರು ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ, ಜೊತೆಗೆ ಅನ್ನ ಸಾಫ್ಟಾಗಿ ಇರುತ್ತೆ. ನೋಡಿ, ಮೊಸರೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಎಣ್ಣೆ ಬಿಟ್ಕೊಂಡು ಬಂದಿದೆ. ಇವಾಗ ಇದಕ್ಕೆ ಅರ್ಧ ಗಂಟೆ ನೆನೆಸಿಟ್ಕೊಂಡ 2.5 ಕಪ್ಪಷ್ಟು ಅಕ್ಕಿನ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜೀರಾ ರೈಸ್ ಅಥವಾ ಸೋನಾ ಮಸೂರಿ ಅಕ್ಕಿನ ತೊಗೊಳ್ಬೋದು. ಯಾವುದೇ ಅಕ್ಕಿ ತೊಗೊಂಡ್ರೂ ಅರ್ಧ ಗಂಟೆ ನೆನೆಸ್ಕೊಳ್ಳಿ, ಆವಾಗ ಅನ್ನ ಉದ್ರುದ್ರಾಗಿದ್ರೂ ಅನ್ನ ಸಾಫ್ಟಾಗೇ ಇರುತ್ತೆ. ಅಕ್ಕಿನ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು 2.5 ಕಪ್ಪಷ್ಟು ಬಾಸ್ಮತಿ ರೈಸ್ ಹಾಕಿರೋದ್ರಿಂದ 3.25 ಕಪ್ಪಷ್ಟು ಬಿಸಿ ನೀರನ್ನು ಹಾಕಿದ್ದೀನಿ. ಜೀರಾ ರೈಸ್ ಅಥವಾ ಸೋನಾ ಮಸೂರಿ ಅಕ್ಕಿ ಇದ್ದರೆ ಅಕ್ಕಿ ಎಷ್ಟು ತೊಗೊಳ್ತೀರೋ ಅದ್ರ ಡಬಲ್ ಅಷ್ಟು ನೀರನ್ನು ಹಾಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ, ಈಗ 1 ವಿಷಲ್ ಕೂಗಿ ಪ್ರೆಷರ್ ಎಲ್ಲ ಹೋಗಿದೆ. ಮನೆ ತುಂಬ ಒಳ್ಳೆ ಘಮ ಬರ್ತಾ ಇರತ್ತೆ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರತ್ತೆ. ಗೀ ರೈಸ್ ಮಾಡ್ಕೊಳ್ಳೋ ಅಷ್ಟು ಈಸಿಯಾಗಿ ಈ ಕುಷ್ಕಾ ರೈಸ್ನ ಮಾಡ್ಕೋಬೋದು. ರುಚಿ ಅಂತೂ ಡಿಫ್ರೆಂಟಾಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ಒಳ್ಳೆ ಘಮ, ತುಂಬಾ ರುಚಿಯಾದ ಕುಷ್ಕಾ ರೈಸ್ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇನ್ನು ಹೊಸ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.